ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ 98ನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಗುರು ಬಸವಣ್ಣನವರ ಭಕ್ತ ಸ್ಥಳದ ವಚನಗಳನ್ನು ಅಧ್ಯಯನ ಮಾಡ್ತಾ ಅದರಲ್ಲಿ ನಾವೀಗ ಭಕ್ತನ ಮಹೇಶ್ವರ ಸ್ಥಳದ ಕೊನೆಯ ಹಂತದಲ್ಲಿದ್ದೇವೆ. ಅಂದ್ರೆ ಇನ್ನ 3 ವಚನಗಳು ಮಾತ್ರ ಬಾಕಿ ಇವೆ. ಭಕ್ತನ ಮಹೇಶ್ವರ ಸ್ಥಳದಲ್ಲಿ ಭಕ್ತ ಸ್ಥಳ ಅಥವಾ ಒಬ್ಬ ಸಾಧಕ ಜೀವಿ ತನ್ನಲ್ಲಿ ಅತ್ಯಂತ ಯಾವುದೇ ಒಂದು ಕ್ರಿಯೆಯನ್ನ ಮಾಡಬೇಕಾದ್ರೆ ಅತ್ಯಂತ ಶ್ರದ್ಧೆಯಿಂದ ಅದನ್ನ ಅರಿಯಬೇಕು. ಯಾವ ವಿಚಾರವನ್ನ ನಾನು ಮಾಡ್ತಾ ಇದ್ದೇನೆ ಅದನ್ನ ಅತ್ಯಂತ ಶ್ರದ್ಧೆಯಿಂದ ಅರಿಯಬೇಕು. ಇದು ಭಕ್ತ ಅಂತ ಕರೆಯುತ್ತೆ, ಶ್ರದ್ಧಾ ಭಕ್ತಿ. ಹೀಗೆ ಶ್ರದ್ಧೆಯಿಂದ ಅರಿತದ್ದನ್ನ ನಿಷ್ಠೆಯಿಂದ ಅಳವಡಿಸಿಕೊಳ್ಳಬೇಕು. ಯಾವ ವಿಚಾರವನ್ನ ನಾನು ಹೀಗೆ ಮಾಡಬೇಕು ಅಥವಾ ಈ ರೀತಿ ಮಾಡಿದ್ರೆ ಒಳ್ಳೆಯದು ಅಂತ ನಾವು ಅರಿತುಕೊಳ್ತೇವೋ ಆ ಅರಿತುಕೊಂಡ ಬಳಿಕ ಆ ಅರಿವಿನ ರೀತಿಯಲ್ಲಿ ನಡೆಯುವುದು ಅದು ಭಕ್ತನ ಮಹೇಶ್ವರ, ಶ್ರದ್ಧೆಯ ಜೊತೆಗೆ ಇರುವಂತ ನಿಷ್ಠೆ. ಈ ರೀತಿಯಾಗಿ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕಾಗುತ್ತೆ. ಅದು ಧಾರ್ಮಿಕ ಕ್ಷೇತ್ರವೇ ಇರಲಿ, ಆಧ್ಯಾತ್ಮಿಕ ಕ್ಷೇತ್ರವೇ ಇರಲಿ, ನಮ್ಮ ಲೌಕಿಕ ಕ್ಷೇತ್ರವೇ ಇರಲಿ, ಇದೇ ರೀತಿಯಾಗಿ ನಾವು ಮಾಡಿದಾಗ ನಾವು ಜೀವನದಲ್ಲಿ ಯಶಸ್ಸನ್ನ ಕಾಣುತ್ತೇವೆ. ಮೊದಲು ಶ್ರದ್ಧೆಯ ನಂತರ ನಿಷ್ಠೆ. ಶ್ರದ್ಧೆಯಲ್ಲಿ ಅರಿಯುವ ಕ್ರಿಯೆ, ಬಾಹ್ಯದಿಂದ ಅರಿಯುವ ಕ್ರಿಯೆ, ನಿಷ್ಠೆಯಲ್ಲಿ ಅದನ್ನ ಅಳವಡಿಸಿಕೊಳ್ಳುವ ಕ್ರಿಯೆ. ಈ ರೀತಿಯಾಗಿದ್ದಾಗ ಏನಾಗುತ್ತೆ ಅಂದ್ರೆ ನಮ್ಮ ಜೀವನ ಅಥವಾ ಹಿಡಿದ ಕೆಲಸ ಯಾವುದೇ ಒಂದು ಅಡಚಣೆಗಳಿಲ್ಲದೆ ಸುಸೂತ್ರವಾಗಿ ಅದು ತನ್ನ ಮುಕ್ತಾಯವನ್ನ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅದು ಕೊನೆಯಲ್ಲಿ ನಿಷ್ಪತ್ತಿ ಅಂದ್ರೆ ಪರಿಣಾಮ ಸುಖವನ್ನ ನಮಗೆ ಕೊಡುವುದನ್ನು ನಾವು ನೋಡಬಹುದು. ಆ ನೆಲೆಯಲ್ಲಿ ಗುರು ಬಸವಣ್ಣನವರ ಈ 3 ವಚನಗಳು, ಈಗ ಮಹೇಶ್ವರ ಸ್ಥಳದ ಭಕ್ತನ ಮಹೇಶ್ವರ ಸ್ಥಳದ 3 ವಚನಗಳಿದಾವೆ. ಅಂದ್ರೆ ನಾವು ಶ್ರದ್ಧೆಯಿಂದ ಅರಿತದ್ದನ್ನ ಯಾವ ರೀತಿ ನಿಷ್ಠೆಯಿಂದ ಅಳವಡಿಸಿಕೊಳ್ಳಬೇಕು ಅನ್ನುವಂಥ ವಿಚಾರಗಳು. ಅದರಲ್ಲಿ ಈಗ 456ನೇ ವಚನ ಅಂದ್ರೆ ಸಂಚಿಕೆಯ 1ನೇ ವಚನ. ಕೂಪವರಿಗೆ ಹೇಳುವೆನು ಕುಳಸ್ಥಳಗಳನ್ನೆಲ್ಲವ, ಕೂರದವರಿಗೆ ಹೇಳಿ ನಾನೇವೆನು ಶಿವನೇ, ಕರಲ ಭೂಮಿಯಲ್ಲಿ ಕರೆವ ವೃಷ್ಟಿಯ ತೆರನಂತೆ ಅವರೆತ್ತಬಲ್ಲರು ಎನ್ನ ಸುಖ ದುಃಖವನು, ಅಂಗತವಿಲ್ಲದ ಸಂಗವು ಅಳಲಿಲ್ಲದ ಹುಯ್ಯಲಂತ, ಇದು ಕಾರಣ ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗಲ್ಲದೆ ಬಾಯ್ದೆರೆಯೇನು. ಅಂದ್ರೆ ಬಸವಣ್ಣನವರು ಇಲ್ಲಿ ಯಾರ ಜೊತೆ ನಾವು ಸಂವಾದವನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅವರು ಯಾವ ರೀತಿ ಸಂವಾದವನ್ನ ಮಾಡ್ತಾ ಇದ್ರು, ನಾವು ನಮ್ಮ ಜೀವನದಲ್ಲಿ ನಮ್ಮ ನಡೆನುಡಿಗಳನ್ನ, ನಮ್ಮ ಸಂವಾದಗಳನ್ನ ಮಾಡಬೇಕಾದ್ರೆ, ವಿಚಾರ ವಿನಿಮಯವನ್ನ ಮಾಡ್ಕೋಬೇಕಾದ್ರೆ ಎಂಥ ವ್ಯಕ್ತಿಗಳ ಜೊತೆಗೆ, ಎಂಥವರ ಜೊತೆಗೆ ಮಾಡ್ಕೋಬೇಕು ಅಂತ ಇಲ್ಲಿ ಸ್ಪಷ್ಟವಾಗಿ ಈ ವಚನದಲ್ಲಿ ಹೇಳ್ತಾರೆ. ಕೂಪವರಿಗೆ ಹೇಳುವೆನು ಕುಳಸ್ಥಳಗಳನ್ನೆಲ್ಲವ. ಕೂಪವರಿಗೆ ಅಂತಂದ್ರೆ ಕೂತ್ಕೊಂಡು ಕೇಳೋ ಅಂತವರಿಗೆ ಅಂತ. ಯಾರು ಆತ್ಮೀಯತೆಯಿಂದ, ಪ್ರೀತಿಯಿಂದ, ಅತಿಯಾದ ಆಸಕ್ತಿಯಿಂದ ನಾನು ವಿಚಾರವನ್ನ ತಿಳಿದುಕೊಳ್ಳಬೇಕು ಅಥವಾ ಮನಸ್ಸನ್ನ ಶೂನ್ಯ ಸ್ಥಿತಿಯಲ್ಲಿಟ್ಟುಕೊಂಡು, ಶೂನ್ಯ ಸ್ಥಿತಿ ಅಂದ್ರೆ ಯಾವುದೇ ಭ್ರಮಾತ್ಮಕ ಒಂದು ವಿಚಾರಗಳಿಲ್ಲದೆ, ಒಂದು ಪ್ರಿಜುಡೈಸ್ಡ್ ಮೈಂಡ್ ಸೆಟ್ ಅಂತ ಹೇಳ್ತೀವಲ್ಲ, ಪೂರ್ವ ನಿರ್ಧಾರಿತ ಮನಸ್ಥಿತಿ, ಆ ರೀತಿಯಾದಂತ ಪೂರ್ವ ಯಾವುದೂ ಗ್ರಹಿಕೆ ಇಲ್ಲದೆ ಒಂದು ಮನಸ್ಸನ್ನ ಸ್ವಚ್ಛಂದ ನಿರಾಳವಾಗಿ ಇಟ್ಟುಕೊಂಡಂತ ಮನಸ್ಸಿನಗಳ ಜೊತೆಗೆ ನಾವು ವಿಚಾರವನ್ನ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಮ್ಮ ಮನಸ್ಸು ಅಕ್ಸೆಪ್ಟೆನ್ಸ್ ಸ್ಥಿತಿಯಲ್ಲಿರುತ್ತೆ. ಯಾವುದೇ ವಿಚಾರ, ಒಂದು ಉತ್ತಮವಾದ ವಿಚಾರ ಬಂದಾಗ ಅದನ್ನ ನಾವು ಗ್ರಹಣ ಮಾಡ್ಕೊಳ್ತೀವಿ, ಅಂದ್ರೆ ಗ್ರಹಿಕೆ ಮಾಡ್ಕೊಳ್ತೀವಿ, ಅದನ್ನ ತಿಳ್ಕೊಳ್ಳುವ ಪ್ರಯತ್ನವನ್ನ ಮಾಡ್ತೇವೆ. ಅದೇ ನನ್ನ ಮನಸ್ಸು ಪ್ರಿಜುಡೈಸ್ಡ್ ಮೈಂಡ್ ಸೆಟ್ ಅಂತ ಕರಿತೀವಲ್ಲ, ಅಂದ್ರೆ ಈಗ ಆಲ್ರೆಡಿ ನಾವು ಒಂದು ಪೂರ್ವಾಗ್ರಹ ಪೀಡಿತರಾಗಿರ್ತೇವೆ. ಇದೇ ಸರಿ, ನಂದೇ ಸರಿ, ಇದೇ ಹೀಗೆ ಸರಿ ಅನ್ನುವಂತ ಒಂದು ವಿಚಾರವನ್ನ ನಾವು ಪ್ರಿಜುಡೈಸ್ಡ್ ಮೈಂಡ್ ಸೆಟ್ ಅಥವಾ ನಾವು ಪೂರ್ವಾಗ್ರಹಿತ ಪೀಡಿತ ಮನಸ್ಸು ಅಂತ ಕರಿತೀವಿ. ನಮ್ಮ ಮನಸ್ಸು ಹಾಗೆ ಪೂರ್ವಾಗ್ರಹ ಪೀಡಿತವಾಗಿದ್ರೆ ಈ ಇದರೊಳಗಡೆ ಏನೂ ಹೋಗೋದಿಲ್ಲ. ಯಾಕೆಂದ್ರೆ ಇದು ಮುಂದೆ ಹೇಳ್ತಾರೆ ಆ ವಚನದಲ್ಲಿ ನಮ್ಮ ಮನಸ್ಸು ಯಾವ ರೀತಿ ಅಂತೇಳಾಗ. ಹಾಗಿದ್ದಾಗ ಏನಾಗುತ್ತೆ, ಯಾವ ಒಂದು ಚರ್ಚೆ ಅಥವಾ ಸಂವಾದ ಎಲ್ಲವೂ ಕೂಡ ನಿಷ್ಪ್ರಯೋಜಕ ಅಂತ ಅನ್ನಿಸ್ಕೊಳ್ತವೆ. ಅದನ್ನ, ಆ ವಿಚಾರವನ್ನ ನಾವು ಹೇಗಿರಬೇಕು ಅಂತ ಒಂದು ವಿಚಾರವನ್ನ ನಾವು ಕಲ್ತ್ಕೋಬಹುದು ಈ ವಚನದಲ್ಲಿ. ನಾವು ಪ್ರಿಜುಡೈಸ್ಡ್ ಮೈಂಡ್ ಸೆಟ್ ಅಥವಾ ಪೂರ್ವಾಗ್ರಹ ಪೀಡಿತರಾಗಿ ಸಂವಾದಗಳಲ್ಲಿ ಪಾಲ್ಗೊಳ್ಬಾರದು ಅನ್ನುವುದು ಒಂದು ವಿಚಾರ ಆದ್ರೆ, ಆ ರೀತಿ ಪೂರ್ವಾಗ್ರಹ ಪೀಡಿತರಾದವರ ಜೊತೆಗೆ ನಾವು ಮಾತನಾಡ್ಲಿಕ್ಕೆ ಹೋಗ್ಬಾರ್ದು ಅನ್ನುವುದು 2ನೆಯ ವಿಚಾರ. ಹಾಗಾಗಿ 2 ರೀತಿಯ ವಿಚಾರಗಳನ್ನು ಪ್ರತಿ ವಚನದಲ್ಲೂ, ಇದೊಂದು ವಚನ ಅಂತಲ್ಲ, ಎಲ್ಲಾ ವಚನಗಳಲ್ಲೂ ಕೂಡ ಆ 2 ನೆಲೆಗಳನ್ನ ನಾವು ಗಮನಿಸಬಹುದು.
ಈಗ ಕೂಪವರಿಗೆ ಹೇಳುವನು ಕುಳುಸ್ಥಳಗಳಲ್ಲವ. ಕೂಪವರು ಅಂದ್ರೆ ಕೂತ್ಕೊಂಡು ಕೇಳುವಂಥವರು, ಅಂತ ವ್ಯವಧಾನ ಇರುವವರು, ಒಂದು ಸಮಯ ಇರುವಂಥವ್ರು. ಸಮಯ ಅಂತಂದ್ರೆ ಏನು? ಆ ಒಂದು ಪರಿಜ್ಞಾನ ಇರುವಂಥವ್ರು. ಅಂಥವರ ಜೊತೆ ನಾವು ಮಾತನಾಡಬೇಕು, ನಾವು ಕೂಡ ಅದೇ ರೀತಿ ಇರಬೇಕು ಅನ್ನುವಂಥ ವಿಚಾರ. ಕುಳಸ್ಥಳಗಳನ್ನೆಲ್ಲವ, ಅಂಥವರ ಜೊತೆಗೆ ಎಲ್ಲ ವಿಚಾರಗಳನ್ನ ಹಂಚಿಕೊಳ್ಳಬಹುದು. ಕುಳಸ್ಥಳಗಳು ಸರ್ವ ಸಂಬಂಧದ ವಿಚಾರಗಳನ್ನ ಹಂಚಿಕೊಳ್ಳಲಿಕ್ಕೆ ಅವಕಾಶ ಇರುತ್ತೆ, ಅದು ಒಳ್ಳೆಯದು. ಕೂರದವರಿಗೆ ಹೇಳಿ ನಾನೇನುವೆನು ಶಿವನೇ? ಕೂರದವರಿಗೆ, ಆಸಕ್ತಿ ಇಲ್ಲದವರಿಗೆ, ಪೂರ್ವಾಗ್ರಹ ಪೀಡಿತರಾದವರಿಗೆ ಏನು ಹೇಳಿ ಏನು ಪ್ರಯೋಜನ ಶಿವನೇ ಅಂತ ಕೇಳ್ಕೊತಾ ಇದ್ದಾರೆ. ಶಿವನೇ ಅಂದ್ರೆ ಇಲ್ಲಿ ತಮ್ಮ ಅಂತರಂಗದ ಜೊತೆಗೆ ತಾವೇ ಮಾತನಾಡ್ಕೊಳ್ತಾ ಇರುವಂತಹದ್ದು. ಯಾರ ಜೊತೆ? ಅಂತವ್ರ ಜೊತೆ ಯಾಕೆ ಮಾತಾಡ್ಲಿ? ಉದಾಹರಣೆ ಮುಂದೆ ಹೇಳ್ತಾರೆ, ಕರಲ ಭೂಮಿಯಲ್ಲಿ ಕರೆದ ವೃಷ್ಟಿಯ ತೆರನಂತೆ. ಕರಲ ಭೂಮಿ ಅಂದ್ರೆ ನೀರನ್ನ ಹೀರಿಕೊಳ್ಳದ ಬಂಡೆಗಲ್ಲಿನಿಂದ ಮಾಡಲ್ಪಟ್ಟಂತ ಭೂಮಿ. ಪುಡಿಗಲ್ಲು, ಇಟ್ಟುಗಲ್ಲು, ಏನೇನೋ ಕಲ್ಲುಗಳು. ಭೂಮಿಯ ವೈಶಿಷ್ಟ್ಯಗಳು ಬೇರೆ ಬೇರೆ ಇರುತ್ತಲ್ಲ, ಒಂದೊಂದು ಕಡೆ ಒಂದೊಂದು ಸ್ವರೂಪನಾಗಿರುತ್ತೆ ಭೂಮಿ. ಕೆಲವು ಭೂಮಿಗಳು ಕಪ್ಪು ಮಣ್ಣಿನ ಭೂಮಿ, ನೀರನ್ನ ಯಥೇಚ್ಛವಾಗಿ ಹೀರ್ಕೊಂಡು ಹಿಡಿದಿಟ್ಕೊಳ್ಳುತ್ತೆ. ಮರಳು ಭೂಮಿ ನೀರನ್ನ ಎಳ್ಕೊಳ್ಳುತ್ತೆ ಹೊರತು ಅದು ಕುಡಿಯೋದಿಲ್ಲ, ಅದು ಅಂದಿಂದ ಹಾಗೆ ಮತ್ತೆ ಬಿಟ್ಬಿಡುತ್ತೆ, ಅಂದ್ರೆ ಅದ್ರ ಕೆಳಭಾಗದಲ್ಲಿ ಸಂಗ್ರಹ ಆಗುತ್ತೆ. ಮರಳು ಭೂಮಿ. ಕೆಂಪು ಭೂಮಿ ಚೆನ್ನಾಗಿ ನೀರನ್ನ ಹೀರ್ಕೊಳ್ಳುತ್ತೆ. ಅದೇ ಕರಲು ಭೂಮಿ, ಕಲ್ಲು ಭೂಮಿ, ಅದು ನೀರನ್ನ ಹೀರ್ಕೊಳ್ಳೋದಿಲ್ಲ, ಸುಮ್ಮನೆ ಹರಿದು ಹೋಗ್ತಾ ಇರುತ್ತೆ. ಹಾಗೆ ಅದು ವ್ಯರ್ಥವಾಗಿ. ಇಲ್ಲಿ ಹೇಳ್ತಾರೆ, ಕರಲ ಭೂಮಿಯಲ್ಲಿ ಕರೆದ ವೃಷ್ಟಿಯ ತೆರನಂತೆ. ಕರಲ ಭೂಮಿಯಲ್ಲಿ ಅಂತ ಬಂಡೆಗಲ್ಲಿನ ಮೇಲೆ ಬಿದ್ದ ಮಳೆಯ, ವೃಷ್ಟಿ ಅಂದ್ರೆ ಮಳೆ, ಮಳೆಯ ನೀರಿನ ತೆರನಂತೆ ಏನಾಗ್ತಾ ಇದೆ? ಅವರೆತ್ತ ಬಲ್ಲರು ಎನ್ನ ಸುಖ ದುಃಖವನು. ಅವರೆತ್ತ ಬಲ್ಲರು ಅಂದ್ರೆ ಯಾರ ಜೊತೆ ನಾವು ಸಂವಾದವನ್ನ ಮಾಡ್ತೀವಲ್ವಾ, ಆ ಸಂವಾದದಲ್ಲಿ ಇರುವಂತ, ನಮ್ಮ ಜೊತೆಗೆ ಇರುವಂತ ವ್ಯಕ್ತಿಗಳು, ಅವರಿಗೆ ಅವರು ಆ ರೀತಿ ಯಾವುದೇ ಒಂದು ಸ್ವೀಕಾರಾರ್ಹ ಮನೋಭಾವನೆ ಇಲ್ಲದೆ ಇರುವಂತವ್ರ ಜೊತೆ ಮಾತನಾಡ್ತಾ ಕೂತ್ಕೊಂಡ್ರೆ ಅದು ಕೇವಲ ವ್ಯರ್ಥ ಚಿಂತನೆಯ ಹೊರತು ಯಾವುದೇ ಪ್ರಯೋಜನ ಆಗೋದಿಲ್ಲ. ಅವರೆತ್ತ ಬಲ್ಲರು ಎನ್ನ ಸುಖ ದುಃಖವನು. ನನ್ನ ಸುಖ ದುಃಖ ಅಂತಂದ್ರೆ ಇಲ್ಲಿ ನಾನು ಹೇಳುವಂತ ವಿಚಾರಗಳು, ಬಸವಣ್ಣನವರು ಹೇಳುವಂತ ವೈಜ್ಞಾನಿಕ ವೈಚಾರಿಕ ಸತ್ಯಗಳು, ಅವು ಯಾರಿಗೆ ಅರ್ಥ ಆಗುತ್ತವೆ? ಉದಾಹರಣೆಗೆ ಇದನ್ನ ಆಮೇಲೆ ಕೊಡ್ತೀನಿ ನೋಡೋಣ. ಅಂಗತವಿಲ್ಲದ ಸಂಘವು ಅಳಲಿಲ್ಲದ ಹೊಯ್ಯಲಂತ. ಅಂಗತವಿಲ್ಲದ ಸಂಘವು ಅಂದ್ರೆ ಒಂದು ಸಂಘವನ್ನ ಮಾಡಿದ್ರೆ, ಸಂಘ ಅಂತಂದ್ರೆ ಫ್ರೆಂಡ್ಶಿಪ್, ಗೆಳೆತನ, ಒಡನಾಟ. ಈ ಒಡನಾಟವನ್ನ ಮಾಡಿದ್ರೆ ಅದು ಅಂಗತವಿಲ್ಲದು, ಅದು ಅಂಗವಿಸಬೇಕು ಅಂತ. ಅಂದ್ರೆ ಆತ್ಮೀಯ ಭಾವ ಮೂಡಬೇಕು. ಇಬ್ರು ಫ್ರೆಂಡ್ಸ್ ಮೀಟ್ ಆಗ್ತಾ ಇದ್ದೀವಿ ಅಂತಂದ್ರೆ ಆ ಮೀಟಿಂಗ್ ಅಲ್ಲಿ ಏನೋ ಒಂದು ಆತ್ಮೀಯ ಭಾವನೆ ಇರಬೇಕು. ಇನ್ನೊಂದು ವಚನದಲ್ಲಿ, ಬಸವಣ್ಣನ ವಚನದಲ್ಲಿ ಬರುತ್ತೆ, ಪುಳಕಂಗಳು ಕೆದರದಿದ್ದರೆ ನವಿಗೆ ಅಂತ ಒಂದು ವಚನದಲ್ಲಿ ಬರುತ್ತೆ. ಅಶ್ರು ಜಲಗಳು ಸುರಿಯದಿದ್ದರೆ ಅದು ಎಂಥ ಒಂದು ಭಾವ ಅನ್ನೋ ಒಂದು ವಚನ ಬರುತ್ತೆ. ಹಾಗೆ ಇಲ್ಲಿ ಹೇಳ್ತಾರೆ, ಅಂಗತವಿಲ್ಲದ ಸಂಘವು, ಸಂಘ, ಗೆಳೆತನ, ಕೂಟ, ಅಂತದ್ದು ಅಂಗತ. ಅಂಗತ ಅಂದ್ರೆ ಅಂಗವಿಸಿಕೊಳ್ಳದ, ಅಂದ್ರೆ ಒಳಕ್ಕೆ ಇಳಿಯದಂತ, ಆತ್ಮೀಯತೆ ಮೂಡದಂತ, ಮಧುರ ಬಂಧ ಬಾಂಧವ್ಯ ಬೆಸೆಯದಂತ ಸಂಘ, ಗೆಳೆತನ, ಫ್ರೆಂಡ್ಶಿಪ್. ಅಳಲಿಲ್ಲದ ಹುಯ್ಯಲಂತ ಅಂದ್ರೆ ಒಂದು ದುಃಖದ ಸನ್ನಿವೇಶದಲ್ಲಿ ಒಂದು ಕಣ್ಣೀರು ಬರ್ತಾ ಇಲ್ಲ ಅಂದ್ರೆ ಭಾವನೆಗಳು ರಹಿತ ಅಂತ, ಭಾವರಹಿತವಾದ ಸ್ಥಿತಿ. ಇಂಥ ಒಂದು ಸ್ಥಿತಿಯಲ್ಲಿ ನಾವು ಯಾವ ಸಂವಾದವನ್ನ ಮಾಡಿದ್ರೆ ಹೀರಿಕೊಳ್ಳುವಂತ ಮನಸ್ಸುಗಳೇ ಇಲ್ಲದಿದ್ದರೆ ಈ ಸಂವಾದಗಳಿಂದ ಏನು ಪ್ರಯೋಜನ? ಇದು ಕಾರಣ ಕೂಡಲ ಸಂಗಮ ದೇವ, ನಿಮ್ಮ ಶರಣರಿಗಲ್ಲದೆ ಬಾಯ್ದೆರೇನು. ನಾವು ಮಾತನಾಡಬೇಕಾದ್ರೆ ಬಸವಣ್ಣನವರು ಹೇಳ್ತಾರೆ, ನಿಮ್ಮ ಶರಣರಿಗಲ್ಲದೆ ಬಾಯ್ದೆರೆ. ಬಹುಶಃ ಯಾವ್ಯಾವುದೋ ಸನ್ನಿವೇಶಗಳು ಅಂದಿನ ಕಾಲಘಟ್ಟದಲ್ಲಿ ಕಾರಣ ಆಗಿರುತ್ತೆ ಈ ವಚನ ಬರೀಬೇಕು ಅಂತಂದ್ರೆ. ಆ ಸನ್ನಿವೇಶವನ್ನ ಇಟ್ಕೊಂಡು ಇದನ್ನ ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅದು ನಮಗೆ ಈ ರೀತಿ ಮಾರ್ಗದರ್ಶನವನ್ನ ಮಾಡ್ತಾ ಇದೆ. ಯಾವ ರೀತಿ? ನಾವು ಸುಮ್ಮನೆ ಬೀದಿಯಲ್ಲಿ ಕಂಡಲ್ಲಿ ಉಪದೇಶಗಳನ್ನ ಕೆಲವರಿಗೆ ಹೇಳುವುದನ್ನ ನಾವು ಕೇಳಿರ್ತೇವೆ. ಆ ಉಪದೇಶಗಳೇ ಆಗ್ಲಿ ಮತ್ತೆ ಚಿಂತನೆ ಆಗ್ಲಿ ನಿಷ್ಪ್ರಯೋಜಕವಾದಂತ ವಿಚಾರಗಳಾಗ್ತವೆ. ಸಂತೆಯ ಸುದ್ದಿಯ ರೀತಿ, ಸಂತೆಯಲ್ಲಿ ಗಜಿಬಿಜಿ ಗೋಲು ಇದಿರುತ್ತಲ್ಲ, ಯಾವುದೇ ರೀತಿಯಾದಂತ ಒಂದು ನಿರ್ಣಾಯಕ ವಿಚಾರಗಳಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇಲ್ಲೂ ಕೂಡ ಏನಾಗುತ್ತೆ,
ಕೇಳದೇ ಇರುವಂಥ, ಕೇಳಿಸಿಕೊಳ್ಳುವ ಮನಸ್ಥಿತಿ ಇಲ್ಲದಿರುವಂಥ ಜನರ ಮುಂದೆ ಅವರ ಜೊತೆ ಒಡನಾಟದಿಂದ, ಅವರ ಜೊತೆ ಸಂವಾದವನ್ನ ಮಾಡುವುದರಿಂದ ಯಾವ ಪ್ರಯೋಜನವೂ ಆಗುವುದಿಲ್ಲ. ಅದು ಬಂಡೆಗಲ್ಲಿನ ಮೇಲೆ ನೀರು ಸುರಿದಂತೆ ಹರಿದು ಹೋಗುತ್ತೆ, ವ್ಯರ್ಥವಾದಂತೆ, ಸಮಯ ವ್ಯರ್ಥ. ಅವರ ಸಮಯ, ನಮ್ಮ ಸಮಯ ಎಲ್ಲ ವ್ಯರ್ಥ. ಹಾಗಾಗಿ ಅಂಥವರ ಜೊತೆ ವ್ಯವಹಾರವನ್ನ, ಈ ರೀತಿಯ ಚಿಂತನೆಗಳನ್ನ, ಯಾವುದೇ ರೀತಿಯ ಚಿಂತನೆ ಇರಲಿ, ಅದನ್ನ ಇಟ್ಟುಕೊಳ್ಳಬಾರದು ಅನ್ನುವುದು ಗುರು ಬಸವಣ್ಣನವರ ಈ ಹಂತದಲ್ಲಿ ಬರುವಂತ ನಮಗೆ ಸಂದೇಶ. ಮುಂದಿನ ವಿಚಾರವನ್ನ ನೋಡೋಣ. ಮುಂದಿನ ವಚನ: ಒಡೆದೋಡು ಎನ್ನ ಮನೆಯಲ್ಲಿಲ್ಲದಂತೆ ಮಾಡಯ್ಯ, ಕೊಡುದೇವ ಎನ್ನ ಕೈಯಲ್ಲೊಂದು ಕರಿಕೆಯೇನು, ಮೃಡದೇವ ಶರಣೆಂದು ಭಕ್ತಿ ಭಿಕ್ಷಕ್ಕೆ ಹೋದಡೆ ಅಲ್ಲಿ ನಡೆದೇವ ಎಂದೆನಿಸು ಕೂಡಲ ಸಂಗಮ ದೇವ. ಅಂದ್ರೆ ಇದು ಭಕ್ತನ ಮಹೇಶ್ವರ ಸ್ಥಳ. ಆದ್ದರಿಂದ ಭಕ್ತನ ಮಹೇಶ್ವರ ಸ್ಥಳ ಅಂದ್ರೆ ಆಗ್ಲೇ ಹೇಳ್ದಂಗೆ ಶ್ರದ್ಧೆ ನಿಷ್ಠೆಯಾಗಿ ಪರಿವರ್ತನೆ ಆಗುವಂತ ಒಂದು ಅವಸ್ಥೆ. ಶ್ರದ್ಧೆ ನಿಷ್ಠೆಯಾಗುವ ಅವಸ್ಥೆ ಅಂತಂದ್ರೆ ಏನು? ಅರಿವು ಆಚಾರವಾಗುವಂತ ಅವಸ್ಥೆ. ಅರಿವು ಆಚಾರವಾಗುವಂತ ಅವಸ್ಥೆ. ಇಂಥ ಅವಸ್ಥೆಯಲ್ಲಿ ಏನಾಗ್ತಾ ಇದೆ, ನಮ್ಮ ಮನಸ್ಸು ಬಹಳ ಗಟ್ಟಿಯಿಂದ ಕೂಡ್ಬೇಕಾಗುತ್ತೆ. ಬಹಳ ಗಟ್ಟಿತನವನ್ನು ಅಳವಡಿಸ್ಕೊಳ್ಬೇಕು. ಮನಸ್ಸು ಕೆಚ್ಚದೆ ಇರಬೇಕು. ಅಲ್ಲಿ ನಾನು ಹಿಡಿದ ಕೆಲಸವನ್ನ ಸಾಧಿಸಿಯೇ ಸಾಧಿಸುತ್ತೇನೆ ಎನ್ನುವ ಒಂದು ನಿರ್ಣಾಯಕತೆ ಇರಬೇಕು ನಮ್ಮ ನಡೆಯಲ್ಲಿ, ನುಡಿಯಲ್ಲಿ. ಅದನ್ನ ಕುರಿತು ಹೇಳ್ತಾ ಇದ್ದಾರೆ. ಇಲ್ಲದಿದ್ರೆ ಏನಾಗುತ್ತೆ, ಅದು ವ್ಯರ್ಥ ಆಗುತ್ತೆ. ಅರಿವಿಂಗೆ ಹಾನಿ ಅಂತ ಇನ್ನೊಂದ್ ಕಡೆ ಹೇಳ್ತಾರಲ್ಲ, ಆ ಅರಿವಿಂಗೆ ಹಾನಿ ಆಗುತ್ತೆ, ಅರಿವು ನಿಷ್ಪ್ರಯೋಜಕವಾಗುತ್ತೆ. ಅದು ಹಾಗೆ ಎಂಥ ಸನ್ನಿವೇಶ ಬಂದರೂ ಕೂಡ ನಾವು ಅದನ್ನ ಫೇಸ್ ಮಾಡಕ್ಕೆ, ಎದುರಿಸ್ಲಿಕ್ಕೆ ತಯಾರಾಗಿರ್ಬೇಕು. ಕೆಚ್ಚೆದೆಯಿಂದ ಅದಕ್ಕೆ ಬೆನ್ನು ಕೊಟ್ಟು ಓಡಿ ಹೋಗುವುದಲ್ಲ, ಅದನ್ನ ಎದುರಿಸುವ ಒಂದು ತಾಕತ್ತು, ಚೈತನ್ಯವನ್ನ ನಾವು ರೂಢಿಸಿಕೊಳ್ಳಬೇಕು ಅನ್ನುವುದು ಈ ವಚನದ ಒಂದು ಭಾವ. ಒಡೆದೋಡು ಎನ್ನ ಮನೆಯಲ್ಲಿಲ್ಲದಂತೆ ಮಾಡಯ್ಯ ಅಂದ್ರೆ ಅಷ್ಟು ಕಷ್ಟ ಬರ್ಲಿ ನನಗೆ ಅಂತ. ಒಡೆದ ಓಡು ಕೂಡ ನನ್ನ ಮನೆಯಲ್ಲಿ, ಅಂದ್ರೆ ಭಿಕ್ಷೆ ಬೇಡ್ಲಿಕ್ಕೆ ಉಪಯೋಗಿಸ್ತಾರಲ್ಲ ಕೆಲವರು ಹಿಂದಿನ ಕಾಲದಲ್ಲಿ. ಭಿಕ್ಷೆ ಮಡಿಕೆಯ ತುಂಡಾದ ಮಡಿಕೆಯ ಒಂದು ಚೂರುಗಳನ್ನ ಇಟ್ಕೊಂಡು ಅದ್ರ ಮೇಲೆ ಭಿಕ್ಷೆಯನ್ನ ಇಸ್ಕೊಳ್ತಾ ಇದ್ರು. ಅಂಥ ಭಿಕ್ಷೆ ಬೇಡುವ ಆ ಮಡಕೆಯ ತುಂಡು ಕೂಡ ನನ್ನ ಮನೆಯಲ್ಲಿ ಇಲ್ಲದಂತೆ ಮಾಡಯ್ಯ ಅಂದ್ರೆ ಅಂಥ ಕಷ್ಟ ಬಂದ್ರೂ ಕೂಡ. ಕೊಡುದೇವ ಎನ್ನ ಕೈಯಲ್ಲೊಂದು ಕರಿಕೆಯನ್ನು, ನನಗೆ ತಿನ್ನೋಕ್ ಏನೂ ಗತಿ ಇಲ್ಲ, ಒಂದು ಗರಿಕೆ ಹುಲ್ಲನ್ನು ತಿಂದು ಬದುಕುವಂತ ಸ್ಥಿತಿ ಬಂದರೂ ಕೂಡ. ಮೃಡದೇವ ಶರಣೆಂದು ಭಿಕ್ಷಕ್ಕೆ ಹೋದಡೆ, ಭಕ್ತರ ಮನೆಗಳಲ್ಲಿ ಭಿಕ್ಷೆಯನ್ನ ಬೇಡ್ಲಿಕ್ಕೆ ಹೋದರೆ ಅಲ್ಲಿ ನಡೆದೇವ ಎಂದೆನಿಸು ಕೂಡಲ ಸಂಗಮ ದೇವ. ಅಲ್ಲಿ ಭಿಕ್ಷ ಇಲ್ಲ, ನಡೀತಾ ಇರು ಮುಂದಕ್ಕೆ ಅಂತ ಹೇಳುವಂತ ಸ್ಥಿತಿ ಬಂದರೂ ಕೂಡ ನಾವು ಹಿಡಿದ ಕಾರ್ಯವನ್ನ, ಛಲವನ್ನ ಬಿಡಬಾರದು ಅನ್ನುವುದು ಈ ವಚನದ ಸಂದೇಶ. ಭಕ್ತನ ಮಹೇಶ್ವರ ಸ್ಥಳ ಅಂದ್ರೆ ಹಾಗೆ ಅರಿವನ್ನ ಆಚಾರಕ್ಕೆ ತರುವುದು. ಇಂಥ ಸನ್ನಿವೇಶಗಳು ನಮಗೆ ಬಂದರೂ ಕೂಡ ಇಟ್ಟ ಹೆಜ್ಜೆಯನ್ನ ಹಿಂತೆಗೆಯದೆ ನಾವು ಮುಂದುವರಿತಾ ಇರಬೇಕು. ಸತ್ಯ ಅಂದ್ರೆ ಸತ್ಯದ ಇಟ್ಟ ಹೆಜ್ಜೆಯನ್ನ ಹಿಂದೆಗೆಯೋದು ಅಂತಂದ್ರೆ ತಪ್ಪು ಹೆಜ್ಜೆಯನ್ನ ಇಟ್ಬಿಟ್ಟು ಮತ್ತೆ ಅದನ್ನ ಹಿಂದೆಗಿಬಾರ್ದು ಅಂತ ಅಲ್ಲ. ಸರಿಯಾದ ಹೆಜ್ಜೆಯನ್ನ ಇಡಬೇಕು. ಸರಿಯಾದ ಹೆಜ್ಜೆಯನ್ನ ಇಡಬೇಕಾದ್ರೆ ನಮಗೆ ಹಲವಾರು ಕಷ್ಟಗಳು ಬರ್ತವೆ ದಾರಿಯಲ್ಲಿ. ಆಗ ಅಂಥ ದಾರಿಯಿಂದ ವಿಮುಖರಾಗಬಾರದು. ತಪ್ಪು ಹೆಜ್ಜೆ ಇಟ್ಬಿಟ್ಟು ನಾವು ಹಿಂದೆಗೆಯದೇ ಇಲ್ಲ ಅಂತಂದ್ರೆ ಅದು ಆ ರೀತಿ ಬರೋದಿಲ್ಲ. ಸತ್ಯದ ಅರಿವನ್ನ ಅರಿಯಬೇಕು ಮೊದಲು. ಅರಿತು ಆ ರೀತಿ ನಡೆದುಕೊಳ್ಳುವಾಗ ನಮಗೆ ದಾರಿಯಲ್ಲಿ ಹಲವಾರು ವಿಘ್ನಗಳು ಬರ್ತವೆ. ಆ ವಿಘ್ನಗಳನ್ನ ನಾವು ಎದುರಿಸಿಕೊಂಡು ಮುಂದೆ ಹೋಗ್ಬೇಕೇ ಹೊರತು ಆ ವಿಘ್ನಗಳಿಗೆ ಹೆದರಿ ಸತ್ಯದ ದಾರಿಯಿಂದ ವಿಮುಖರಾಗಿ ಮತ್ತೆ ಅಸತ್ಯದ ಕಡೆಗೆ ನಾವು ಪ್ರಯಾಣಿಸಬಾರದು ಅನ್ನುವುದು. ಯಾಕೆಂದ್ರೆ ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಬಸವಣ್ಣನವರ ವಚನಗಳನ್ನೇ ತೆಗೆದುಕೊಂಡು ಬಸವಣ್ಣನವರು ಯಾವ ಒಂದು ವಿಚಾರಗಳನ್ನ ತಿರಸ್ಕರಿಸಿ ಕುಟ್ಟಿ ಪುಡಿ ಮಾಡಿ ಹರಿದು ಹಾಕಿ ಈಚೆಗೆ ಬಂದರೋ ಅಂಥ ಅವ್ಯವಸ್ಥೆಗೆ ಬಸವಣ್ಣನವ್ರನ್ನ ಮತ್ತೆ ಅಂಟಿ ಹಾಕುವಂತ ಒಂದು ವಿಕೃತ ಮನೋಸ್ಥಿತಿ ಈ ಒಂದು ನಾಡಿನಲ್ಲಿ ಅತ್ಯಂತ ಜಾಗೃತವಾಗಿರೋದನ್ನ ನಾವು ಪ್ರತಿನಿತ್ಯ ಕಾಣ್ತಾ ಇದ್ದೇವೆ. ಬಸವ ಹಿಂದೂ ಸಮಾವೇಶ, ಬಸವ ಶರಣರ ಹಿಂದೂ ಸಮಾವೇಶ ಅಂತೇಳಿ ಮಾಡ್ತಾ ಇದ್ದಾರೆ. ಈ ಸಮಾವೇಶಗಳಿಗೂ ಈ ಬಸವಣ್ಣನವರ ತತ್ವಗಳಿಗೂ ಎತ್ತನಿಂದೆತ್ತ ಸಂಬಂಧ ಅನ್ನುವುದನ್ನ ನಾವು ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಬಸವಣ್ಣನವರು ಅಲ್ಲಿದ್ದಂತ ಎಲ್ಲ ಗೊಂದಲದ ಗೂಡುಗಳನ್ನ, ಆ ವ್ಯವಸ್ಥೆಯಲ್ಲಿ ಹಳೆಯ ಸನಾತನ ವ್ಯವಸ್ಥೆಯಲ್ಲಿ ಇದ್ದಂತ
ಈ ಎಲ್ಲ ಗೊಂದಲದ ಗೂಡುಗಳನ್ನ ಹರಿದು ಹಾಕಿ ಅದನ್ನ ಮುರಿದು ಅದರಿಂದ ಹೊರಬಂದಂತವ್ರು, ಆ ಪಂಜರದಿಂದ ಹೊರಬಂದು ಹೊಸ ವ್ಯವಸ್ಥೆಯನ್ನ ಕಟ್ಟಿಕೊಂಡಂತವ್ರು. ಹಾಗೆ ಹೊಸ ವ್ಯವಸ್ಥೆಯನ್ನ ಕಟ್ಟಿಕೊಟ್ಟು ಹೊಸ ಒಂದು ರೂಪುರೇಷೆಯನ್ನ ಬದುಕಲಿಕ್ಕೆ ಮಾರ್ಗದರ್ಶನವನ್ನ ಕೊಟ್ಟಂತ ಬಸವಣ್ಣನವರ ಮತ್ತೆ ಹಳೆಯ ಒಂದು ಪಂಜರದ ಒಳಗೆ ಕೂಡಿ ಹಾಕುವಂತ ಪ್ರಯತ್ನ ಎಗ್ಗಿಲ್ಲದೆ ನಡೀತಾ ಇದೆ ಇವತ್ತು ನಮ್ಮ ಕರ್ನಾಟಕದಲ್ಲಿ. ಒಬ್ಬ ಮಹಾರಾಷ್ಟ್ರದ ಒಬ್ಬ ಸ್ವಾಮಿ ಆ ಕೆಲಸವನ್ನ ಮಾಡ್ತಾ ಇರೋದನ್ನ ನಾವು ನಿರಂತರವಾಗಿ ನೋಡ್ತಾ ಇದ್ದೇವೆ. ಬುದ್ಧನನ್ನ ಹೆಂಗೆ 10ನೇ ಅವತಾರ ಅಂತ, ವಿಷ್ಣುವಿನ 10ನೇ ಅವತಾರ ಅಂತ ಇಲ್ಲಿ ಗಂಟು ಕಟ್ಟಿ ಕೂರ್ಸಿದ್ರಲ್ಲ, ಬಸವಣ್ಣನವರು ಬುದ್ಧರು ಇವೆಲ್ಲವನ್ನ ಈ ಅನಾಚಾರಗಳೆಲ್ಲವನ್ನ ಧಿಕ್ಕರಿಸಿ ಹೋಗಿ ಹೊಸ ಸ್ವತಂತ್ರ ವ್ಯವಸ್ಥೆಯನ್ನ ಕಟ್ಟಿಕೊಂಡ್ರೆ ಅವರನ್ನ ಮತ್ತೆ ಎಳ್ಕೊಂಡು ಬಂದು 10ನೇ ಅವತಾರ ಅಂತೇಳಿ ಘೋಷಣೆ ಮಾಡ್ಬಿಟ್ರು. ಬಸವಣ್ಣನವ್ರಿಗೆ ಏನು 11ನೇ ಅವತಾರದ ಗತಿ ಕಾದಿದೆಯೋ ಏನೋ ಗೊತ್ತಿಲ್ಲ. ಮತ್ತೆ ಈಗ ಬಸವಣ್ಣನವರು ಯಾವ ಪಂಜರದಿಂದ ಹರಿದುಕೊಂಡು ಆಚೆಗೆ ಹೋದ್ರೋ ಅಂತ ಬಸವಣ್ಣನವರನ್ನ ಇವತ್ತು ಮತ್ತೆ ಬಸವಾದಿ ಶರಣರ ಹಿಂದೂ ಸಮಾವೇಶಗಳ ಮುಖಾಂತರ ಬಸವಣ್ಣನವರಿಗೆ ಬಲೆಯನ್ನ ಬಿಗಿಯಲಾಗ್ತಾ ಇದೆ. ಈ ಬಲೆಯನ್ನ ತತ್ವವನ್ನ ಅರಿತ, ಬಸವ ತತ್ವವನ್ನು, ಬಸವ ವಿಚಾರವಾದನ ಅರಿತಂತವರು ಆ ಬಲೆಯನ್ನ ಕತ್ತರಿಸ್ಬೇಕಾಗುತ್ತೆ. ಇಷ್ಟಕ್ಕೂ ಬಸವಣ್ಣನವರು ತಮ್ಮಷ್ಟಕ್ಕೆ ತಾವೇ ಎಂದೂ ಬಂದಿ ಆಗೋದಿಲ್ಲ. ಇವರು ಎಣಿತಾ ಇರುವಂತ ಬಲೆಯೊಳಗೆ ಬಸವಣ್ಣವ್ರು ಯಾವತ್ತೂ ಸಿಗಾಕೊಳ್ಳೋದಿಲ್ಲ. ಅವರ ವಿಚಾರಗಳು ಯಾವತ್ತಿಗೂ ಕೂಡ ವಿಶ್ವಮಾನ್ಯ. ಹಾಗಾಗಿ ಇವರ ಬಲೆಯೊಳಗೆ ಸಿಗಾಕೊಳ್ಳೋದಿಲ್ಲ. ಅದು ಸಿಗಾಕ್ಸಕ್ಕಂತೂ ಪ್ರಯತ್ನ ಪಡ್ತಾ ಇರೋದು ನಿಜ. ಇದು ನಮ್ಮೆಲ್ಲರ ಗಮನಕ್ಕೂ ಕೂಡ ಬಂದಿದೆ. ಮುಂದಿನ ವಚನ ಈ ರೀತಿಯಾಗಿದೆ, 458. ಭವಿರಹಿತ ಭಕ್ತನಾದ ಬಳಿಕ ಭಕ್ತಿ ಭಾಜನದಲ್ಲಿ ಮಾಡಿ ಭವಿಗಿಕ್ಕಲಾಗದಯ್ಯ. ಯುಕ್ತಿ ಶೂನ್ಯರಿಗೆ ಮುಂದೆ ಪ್ರಸಾದ ದೂರ. ಮುಕ್ತಿ ಇಲ್ಲ ಮುಂದೆ ನಾಯಬಸರಲ್ಲಿ ಬಪ್ಪದು ತಪ್ಪದು ಪೃಥ್ವಿಯೊಳಗೆ. ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗಲ್ಲದೆ ಅನಾಚಾರಕ್ಕೆಲ್ಲಿಯದೋ ಅಂತ ಹೇಳ್ತಾ ಇದ್ದಾರೆ. ಭವಿರಹಿತ ಭಕ್ತನಾದ ಬಳಿಕ ಅಂದ್ರೆ ಭವತ್ವವನ್ನ ಕಳೆದುಕೊಂಡು ಭಕ್ತನಾದ ಬಳಿಕ. ಭವತ್ವ ಅಂತಂದ್ರೇನು? ನಮ್ಮಲ್ಲಿ ಇರುವಂತ ಎಲ್ಲ ಕ್ಲೇಶಗಳು, ದೈಹಿಕ ಕ್ಲೇಶಗಳು, ಮಾನಸಿಕ ಕ್ಲೇಶಗಳು, ಆತ್ಮಿಕ ಕ್ಲೇಶಗಳು. ಕ್ಲೇಶಗಳು ಅಂದ್ರೇನು? ಕಷ್ಟಗಳು, ಜಂಜಡಗಳು, ಗೊಂದಲಗಳು. ಇವೆಲ್ಲವನ್ನ ದೇಹಾಂತರ್ಗತವಾಗಿ ಮನಾಂತರ್ಗತವಾಗಿ ಇರುವಂತ ಎಲ್ಲ ಅಂತರ್ಗತ ವಿಚಾರಗಳನ್ನ, ಗೊಂದಲದ ಗೂಡುಗಳನ್ನ ಮುರಿದು ಆಚೆಗೆ ಬಂದು ಭಕ್ತನಾದ ಬಳಿಕ ಭಕ್ತಿ ಭಾಜನದಲ್ಲಿ ಮಾಡಿ ಭವಿಗಿಕ್ಕಲಾಗದಯ್ಯ. ಮತ್ತೆ ಅದನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಿ ಭವಿಗಿಕ್ಕಲಾಗದಯ್ಯ ಅಂತ ಹೇಳ್ತಾ ಇದ್ದಾರೆ. ಭವಿಗೆ ಇಕ್ಕುವುದು ಅಂತಂದ್ರೇನು? ಅಂದ್ರೆ ಈ ವಿಚಾರಗಳನ್ನ ಅಳವಡಿಸಿಕೊಳ್ಳದವರಿಗೆ ಇಕ್ಕಲಾಗದಯ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಾಜನವ ಪ್ರಸಾದವನ್ನ, ಸಿದ್ಧಪಡಿಸಿದಂತ ಪ್ರಸಾದವನ್ನ ಭವಿಗಳಿಗೆ ಇಕ್ಕಲಾಗದಯ್ಯ ಅಂದ್ರೆ ಬೇರೆಯವರಿಗೆ, ಇದನ್ನ ಅಳವಡಿಸಿಕೊಳ್ಳದವರಿಗೆ ಇಡಲಾಗದು ಅನ್ನುವುದು ಈ ವಚನದ ಒಂದು ಸ್ಥೂಲದ ಅರ್ಥ. ಆದರೆ ಇದರ ಸೂಕ್ಷ್ಮದ ಅರ್ಥ ಬೇರೆ ಇದೆ. ಸೂಕ್ಷ್ಮದ ಅರ್ಥವೇ ನಮಗೆ ಬಹಳ ಮುಖ್ಯವಾಗುವುದು ಇಲ್ಲಿ, ಸ್ಥೂಲದ ಅರ್ಥ ಅಲ್ಲ. ಯಾಕೆಂದ್ರೆ ಭವಿರಹಿತ ಭಕ್ತನಾದ ಬಳಿಕ, ನಾನು ಭವಿತ್ವವನ್ನು ಕಳೆದುಕೊಂಡು ಭಕ್ತನಾದ ಬಳಿಕ, ಸನ್ಮಾರ್ಗದಲ್ಲಿ ನಡೆಯಲು ಪ್ರಾರಂಭಿಸಿದ ಬಳಿಕ, ನಾನು ಅಲ್ಲಿ ಅರಿವು, ಆಚಾರ, ವಿಚಾರ, ಚಿಂತನೆಗಳನ್ನ ನಡೆಸಿಕೊಂಡು ಹೋಗ್ತಿರ್ಬೇಕಾದ್ರೆ ಮತ್ತೆ ಮರಳಿ ಭಕ್ತಿ ಭಾಜನದಲ್ಲಿ ಮಾಡಿ, ಅಂದ್ರೆ ನಮ್ಮ ಸಮಯವನ್ನ ಅದರಲ್ಲಿ ಕಳೆದು ನಮ್ಮ ಆಚಾರ ವಿಚಾರಗಳನ್ನ ಅದರಲ್ಲಿ ಜೋಡಿಸಿಕೊಂಡು ಮತ್ತೆ ಭವಿಗಿಕ್ಕಲಾಗದಯ್ಯ ಅಂದ್ರೆ ಮತ್ತೆ ಮರಳಿ ನಾವು ಭವಿಯಾಗಲಾಗದು. ನಾ ಭವಿಗಿಕ್ಕಲಾಗದು ಅಂತಂದ್ರೆ ಹೊರಗಡೆ ಭವಿಗೆ ಇಕ್ಕಲಾಗದು ಅಂತ ಅರ್ಥ. ಆದ್ರೂ ಆ ರೀತಿನೂ ಮಾಡ್ಕೋಬಹುದು. ಆದರೆ ಇಲ್ಲಿ ಅಂತರಂಗದ ಶುದ್ಧಿ ಬಹಳ ಮುಖ್ಯ. ನನ್ನ ನಡೆನುಡಿ ಯಾವತ್ತು ಮತ್ತೆ ಮರಳಿ ನಾನು ಭವಿತ್ವಕ್ಕೆ ಹೋಗಬಾರದು. ಒಮ್ಮೆ ಸುಟ್ಟ ಮಡಕೆ ಮಣ್ಣಾಗದು ಕ್ರಿಯಳಿದು ಅಂತ ಒಂದ್ ಕಡೆ ಹೇಳ್ತಾರೆ. ಮಡಕೆಯನ್ನ ಸುಟ್ಟ ಮೇಲೆ ಮತ್ತೆ ಅದು ಯಾವತ್ತಿಗೂ ಕೂಡ ವಾಪಸ್ ಮಣ್ಣಿನ ಗುಣವನ್ನ ಪಡ್ಕೊಳ್ಳೋದಿಲ್ಲ. ಅದು ಚೂರಾದ್ರೂ ಕೂಡ ಅದು ಹಾಗೇ ಇರುತ್ತೆ. ಅದು ಯಾವತ್ತಿಗೂ ಕೂಡ ಮತ್ತೆ ಮಣ್ಣಿನ ಗುಣವನ್ನ ಹೊಂದೋದಿಲ್ಲ. ಯಾಕಂದ್ರೆ ಸುಟ್ಟು ಬಿಟ್ಟಿರ್ತಾರಲ್ಲ. ಹಾಗೆ ಸುಟ್ಟಂತ ಇಲ್ಲಿ ನಮ್ಮ ಒಂದು ಭಾವ ಯಾವತ್ತಿಗೂ ಕೂಡ ಭಾವವನ್ನ ಸುಡುವುದು ಅಂದ್ರೆ ಎಲ್ಲವನ್ನ ಕಳೆದುಕೊಂಡಂತ ಭಾವ, ಮನಸ್ಸು ಮತ್ತೆ ಭವಿತ್ವಕ್ಕೆ ನಾವು ಎಳೆಯಬಾರದು, ಹೋಗಬಾರದು ಅನ್ನುವುದು ಇದರ ಅರ್ಥ ಆಗುತ್ತೆ ಅಂತರಂಗಕ್ಕೆ. ಯುಕ್ತಿ ಶೂನ್ಯರಿಗೆ ಮುಂದೆ ಪ್ರಸಾದ ದೂರ. ಈ ರೀತಿ ಮಾಡೋ ಯುಕ್ತಿ ಶೂನ್ಯರು ಅಂತಂದ್ರೆ ಇದನ್ನ ತಿಳಿದುಕೊಳ್ಳದೆ
ನಾನು ಭಕ್ತನಾದೆ, ಎದೆಯ ಮೇಲೆ ಇಷ್ಟಲಿಂಗವನ್ನ ಕಟ್ಟಿಕೊಂಡೆ, ಕೊರಳಲ್ಲಿ ರುದ್ರಾಕ್ಷಿಯನ್ನ ಹಾಕಿಕೊಂಡೆ, ಭಕ್ತನಾದೆ ಅಂತ ಭಾವಿಸಿ ಭ್ರಮಿಸಿ, ನಾನು ಭಕ್ತಿಯನ್ನ ಮಾಡ್ತಾ ಇದ್ದೇನೆ ಅಂತ ಭಾವಿಸಿ, ಆದ್ರೆ ಅಂತರಂಗದಲ್ಲಿ ಅದರ ಅಳವಡಿಕೆ ಇಲ್ಲದಿದ್ದರೆ ಅಥವಾ ಮತ್ತೆ ವಾಪಸ್ ಬಂದರೆ ನಾವು ಭವಿತ್ವಕ್ಕೆ ಯುಕ್ತಿ ಶೂನ್ಯರು. ನಾವು ಅಂಥ ಯುಕ್ತಿ ಶೂನ್ಯರಿಗೆ ಮುಂದೆ ಪ್ರಸಾದ ದೂರ, ನಮಗೆ ಯಾವತ್ತಿಗೂ ಕೂಡ ಪ್ರಸಾದ ಸಿಗೋದಿಲ್ಲ. ಮುಕ್ತಿ ಇಲ್ಲ ಮುಂದೆ ನಾಯಿ ಬಸರಲ್ಲಿ ಬಪ್ಪದು, ಪೃಥ್ವಿಯೊಳಗೆ ತಪ್ಪದು ಅಂತ ಹೇಳ್ತಾರೆ ನೋಡ್ರಿ. ಮುಕ್ತಿ ಇಲ್ಲ, ಪ್ರಸಾದವೂ ಇಲ್ಲ, ಮುಕ್ತಿಯೂ ಇಲ್ಲ. ಪ್ರಸಾದ ಅಂತಂದ್ರೇನು? ಆ ನಿರಾಳತೆ, ನಿರ್ವಿಘ್ನತೆ, ಅದೆಲ್ಲವೂ ಕೂಡ ನಮ್ಮಿಂದ ದೂರನೇ ಆಗ್ಬಿಡುತ್ತೆ. ಮುಂದೆ ನಾಯ ಬಸರಲ್ಲಿ ಬಪ್ಪುದು ತಪ್ಪುದು. ನಾಯ ಬಸರಲ್ಲಿ ನಾಯಿ ಹೆಂಗೆ ಆ ಕಡೆ ಈ ಕಡೆ ಓಡಾಡ್ಕೊಂಡು ಬರೀ ಬೀದಿ ಸುತ್ಕೊಂಡಿರ್ತವೆ, ಯಾವುದೇ ಒಂದು ಆಚಾರ ವಿಚಾರ ಇರೋದಿಲ್ವಲ್ಲ, ಹಾಗೆ ನಮ್ಮ ಜೀವನ ಅಂತ ಒಂದು ಭವಿತ್ವದಲ್ಲಿ ಕಳೆದು ಹೋಗುತ್ತೆ ಮುಂದೆ ಉಳಿದಂತ ಜೀವನ. ಅದನ್ನ ಹೇಳ್ತಾರೆ, ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗಲ್ಲದೆ ಅನಾಚಾರಕ್ಕೆಲ್ಲಿಯದು. ನಾವು ಮಾಡುವಂತ ಆಚಾರ ವಿಚಾರಗಳು ಕೇವಲ ಶರಣರಿಗೆ ಸಲ್ಲಬೇಕು ಅಂತ. ಇಂಥ ಆಚಾರ ವಿಚಾರಗಳು ಕೇವಲ ಶರಣರಿಗೆ ಅಳವಡುತ್ತೆ ಹೊರತು ಬೇರೆಯವರಿಗೆ ಅಳವಡಲ್ಲ. ಅಂದ್ರೆ ಯಾರಲ್ಲಿ ಇದು ಅಳವಡುತ್ತೋ ಅವನು ಮಾತ್ರ ಶರಣ ಅಂತ. ಯಾವಾಗ ಒಬ್ಬ ವ್ಯಕ್ತಿ ಮಡಕೆಯನ್ನ ಸುಟ್ಟಾಗ ಮತ್ತೆ ಮರಳಿ ಮಡಕೆ ಆಗುವುದಿಲ್ಲವೋ ಅಂಥ ಗುಣವನ್ನ ಅಳವಡಿಸಿಕೊಂಡ ಆತ ಮಾತ್ರ ಶರಣ ಅಂತ ಅನ್ನಿಸ್ಕೊಳ್ತಾನೆ. ಉಳಿದಂತವರು ನಾವು ಭವಿಗಳು ಅಂತ ಅನ್ನಿಸ್ಕೊಳ್ತೀವಿ. ಆ ವಿಚಾರವನ್ನ ಗುರುಬಸವಣ್ಣನವರು ತಮ್ಮ ಅಂತರಂಗಕ್ಕೆ ಹೇಳಿಕೊಳ್ಳುವಂತ ವಿಚಾರಗಳೇ ಹೊರತು ಬೇರೆ ಹೊರಗಡೆ ಭವಿಗೆ ಇಕ್ಕಬೇಡಿ ಅಂತ ನಾವು ಅರ್ಥ ಮಾಡ್ಕೊಂಡು ನಾವೇ ಭವಿ ಆದ್ರೆ ಮನಸ್ಸಿನ ಭವಿ, ಅದಕ್ಕಿಂತ ಕಟ್ಟ ಕಡೆಯ ಒಂದು ವಿಚಾರ ಯಾವುದೂ ಇಲ್ಲ. ಚನ್ನಬಸವಣ್ಣನವರ ವಚನದಲ್ಲೂ ಕೂಡ ಅದು ಬರುತ್ತೆ. ಭವಿಗಳು ಯಾವುದು ಅಂತ, ಅರಿಷಡ್ವರ್ಗಗಳೇ ಭವಿ. ಅವುಗಳನ್ನ ಅರಿಷಡ್ವರ್ಗಗಳನ್ನ ಒಳಗೆ ಇಟ್ಟುಕೊಂಡು ನಾನು ಭವಿಯ ಜೊತೆ ಸಂಘ ಮಾಡೋದಿಲ್ಲ ಅಂತಂದ್ರೆ ನಿನಗಿಂತ ಮೂರ್ಖ ಯಾರು ಅನ್ನೋ ಒಂದು ವಚನ ಬೇರೆ ಇದೆ. ಅದು ಸಂದರ್ಭ ಬಂದಾಗ ಮಾತನಾಡೋಣ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣು ಶರಣ.